ಈ ತರ ಏನಾದ್ರೂ ಒಂದ್ಸಲ ಮಾಡಿ ತಿಂದ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನೋಣವಾ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈ ರೆಸಿಪಿನ ಮಾಡೋದಕ್ಕೆ ತುಂಬಾ ಸಿಂಪಲ್ ಆಗಿ ತೋರಿಸ್ತೀನಿ ಯಾವ ತರ ಮಾಡೋದು ಅಂದ್ಬಿಟ್ಟು. ಒಂದ್ ಪಾಂಡ್ಲಿಗೆ ಒಂದ್ ಸ್ವಲ್ಪ ಬೆಣ್ಣೆ ಹಾಕೊಂಡಿದೀನಿ, ಆಮೇಲೆ ಜೀರಿಗೆ, ಪಲಾವ್ ಸಾಮಾನೆಲ್ಲ ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಹಸಿಮೆಣಸಿನಕಾಯಿ ಹಾಗೆ ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಟಿರುವಂತ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಒಂದು ಈರುಳ್ಳಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದಾದ್ಮೇಲೆ ಏನ್ ಬೇಕಾದ್ರೂ ತರಕಾರಿನ ಹಾಕೋಬಹುದು. ನನ್ನ ಹತ್ರ ಇರುವಂತ ತರಕಾರಿ ಬಟಾಣಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಇತ್ತು. ಈ 3 ತರಕಾರಿನ ಹಾಕಿ ಒಂದ್ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದನ್ನ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಸೊ ತರಕಾರಿ ಎಲ್ಲ ಒಂದು 5 ನಿಮಿಷ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಒಂದು 2 ಸಣ್ಣದಾಗಿರುವಂತಹ ಟೊಮೆಟೊ, ಅರಿಶಿನದ ಪುಡಿ, ಮೆಣಸು ಪುಡಿ ಹಾಗೆ ಅಚ್ಕಾರದ ಪುಡಿನೆಲ್ಲ ಹಾಕಿ ಮತ್ತೆ ಒಂದು 5 ನಿಮಿಷ ಬಾಡಿಸ್ಕೊಂತೀನಿ. ಸೊ ಇದು ಫ್ರೈಡ್ ರೈಸ್ ನಾವು ಮಾಡೋವಾಗೆಲ್ಲ ತರಕಾರಿ ಫುಲ್ ಬಾಯ್ಲ್ ಆಗೋದಿಲ್ಲ, ಹಾಫ್ ಅಂಡ್ ಹಾಫ್ ಆದಾಗ ರುಚಿ ಚೆನ್ನಾಗಿರುತ್ತೆ. ಅದೇ ತರಾನೇ ತರಕಾರಿನ ಬಾಡಿಸ್ಕೊಂಡು ನಂತರ ಎಷ್ಟು ಬೇಕೋ ಅಷ್ಟು ಪನ್ನೀರ್, ನಿಮ್ ಇಷ್ಟ ಬಂದಷ್ಟು ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕೊಂಡು ಫಸ್ಟೇ ಮಾಡಿಟ್ಟಿರೋಂತ ಅನ್ನ ಇರ್ಬೋದು, ಇಲ್ಲಾಂದ್ರೆ ರಾತ್ರಿ ಉಳಿದಿರೋ ಅನ್ನ ಇರ್ಬೋದು, ಏನಾದ್ರೂ ಹಾಕೊಂಡು ಚೆನ್ನಾಗಿ ಆ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರೆ ಒಳ್ಳೆ ವೆಜಿಟೇಬಲ್ ಪನ್ನೀರ್ ಎಲ್ಲ ಹಾಕಿರೋಂತ ರೈಸ್ ರೆಡಿ ಆಗುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ತುಂಬಾನೇ ಇಷ್ಟ ಆಗುತ್ತೆ. ಪದೇ ಪದೇ ತಿನ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ.